ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಪಿ ಜಿ ಖಾಲಿ ಮಾಡ್ತಾ ಇದ್ದೀನಿ. ಬೆಂಗಳೂರು ಬಿಟ್ಟು ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ಯಾಕ ಎಂತ ಏನಾಯಿತು ಅಂತ ವಿಡಿಯೋ ಲಾಸ್ಟ್ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಬರ್ರಿ ನಾನು ಪ್ಯಾಕಿಂಗ ಸ್ಟಾರ್ಟ್ ಮಾಡೋಣ. ಪ್ಯಾಕಿಂಗ್ ಅಂತ ಏನಿಲ್ಲ, ತಂದಿರೋದು ಒಂದು ಬ್ಯಾಗು, ಹೋಗ್ತಿರೋದು 2 ಬ್ಯಾಗು ಅಷ್ಟೇ. 1 ಬ್ಯಾಗ್ ಎಕ್ಸ್ಟ್ರಾ. ಕನಸುಗಳು ಒಂದೇ ಮೂಟೆಯಲ್ಲಿ ಕಟ್ಕೊಂಡು ಬಂದಿದ್ದೆ. ಇವಾಗ ಕನಸುಗಳು ದೊಡ್ಡವಾಗ್ಯಾವಲ್ಲ, 2 ಮೂಟೆ ಆಗ್ಯಾವ. ಅದನ್ನ ಪ್ಯಾಕ್ ಮಾಡಬೇಕು. ಸುಮ್ಮನೆ ಹಂಗೆ ರೆಕಾರ್ಡ್ ಮಾಡೋಣ. ನಮ್ಮ ಈ 9 ತಿಂಗಳ ಪ್ರಪಂಚನ ಬಿಟ್ಟು ಹೋಗ್ತಾ ಇದ್ದೀನಿ. ಸಣ್ಣ ಮೂಮೆಂಟ್ ಕ್ಯಾಪ್ಚರ್ ಮಾಡೋಣ ಅಂತ ಅನಿಸ್ತು, ಮಾಡ್ತೀನಿ. ಬರ್ರಿ. ಬೆಂಗಳೂರು ಪಿ ಜಿಯಲ್ಲಿ ರೂಮ್ಮೇಟ್ ಫ್ರೆಂಡ್ಲಿ ಇರ್ತಾರಿಲ್ಲ ಗೊತ್ತಿಲ್ಲ, ಈ ಕಾಕ್ರೋಚಸ್ ಮಾತ್ರ ಎವ್ರಿ ಟೈಮ್ ನಿಮ್ಮ ಹತ್ರನೇ ಇರ್ತಾವ. ನಿಮ್ ಕಷ್ಟ ಸುಖ ಎಲ್ಲ ಅವ್ರ ಹತ್ರ ಹಂಚ್ಕೊಂಡ್ಬೋದು. ಪಾಪ ಅವ್ರೇನಲ್ಲ, ಇಲ್ಲೇ ಓಡಾಡ್ತಿರ್ತಾವ, ಬಟ್ಟೆಗಳ ಎಲ್ಲ ಓಡಾಡ್ತಿರ್ತಾವ. ಬೆಂಗಳೂರಲ್ಲಿ ಕಾಕ್ರೋಚ್ ಫ್ರೆಂಡ್ಸ್ ಎಲ್ಲ ಕಾಮನ್, ಅದು ಪಿ ಜಿಯಲ್ಲಿ ಮಾತ್ರ ಬಹಳ ಕಾಮನ್. ಗೈಸ್, ಇವೆರಡು ನನಗೆ ಇನ್ಫೋಸಿಸ್ ಕಾರ್ಡ್ಲಿಂದ ಬಂದಿರೋ ಗಿಫ್ಟು. ಇದು ಬಾಟಲ್ ಪ್ರಾಜೆಕ್ಟ್ ಸ್ಟಾರ್ಟಿಂಗ್ ಅಲ್ಲಿ ವೆಲ್ಕಮ್ ಕಿಟ್ ಅಂತ ಕೊಡ್ತಾರ, ಅದ್ ಬಾಟಲ್. ಇದು ನಿಮ್ಗೆ ತೋರಿಸಿಲ್ಲ ಅನಿಸ್ತೈತಲ್ಲ ವೆಲ್ಕಮ್ ಕಿಟ್ ಮಾಡುವಾಗ. ಇದು ನಮ್ಮ ಬಗ್ಗೆ ಕೊಟ್ಟಿದ್ ಬಾಟಲ್. ಒಂದು ಪ್ರಾಜೆಕ್ಟಿಗೆ ಸೇರಿದ್ನಲ್ಲ, ಅದು ಇದರಲ್ಲಿ ಬಿಸಿ ಹಾಕಿದ್ರೆ ಬಿಸಿ ನೀರು ಬಿಸಿ ಇರ್ತದೆ, ತಣ್ಣೀರು ಹಾಕಿದ್ರೆ ತಣ್ಣಗಿರ್ತಾವ. ಕ್ವಾಲಿಟಿ ಮಾತ್ರ A1. ಇವೆಲ್ಲ ಮನೆಗೆ ಹೋಯ್ತದೆ, ಮನೇಲಿ ಇಡ, ಇಲ್ಲೆಲ್ಲ ಭಾಳ ಆಗ್ಬಿಟ್ಟು. ಇದೊಂದು ಬಾಟಲ್. ಟೋಟಲ್ ನನಗೆ ಇನ್ಫೋಸಿಸ್ ಅವ್ರು ಇದುವರೆಗೆ ಒಂದು 3-4 ಬಾಟಲ್ ಅನ್ನ ಕೊಟ್ಟಿರ್ತಾರೆ. ಇದೊಂದು ಬಾಟಲ್. ಕ್ವಾಲಿಟಿ ಮಾತ್ರ ಸೂಪರ್. ಬರುವಾಗ ಇದೊಂದೇ ಬ್ಯಾಗ್ ತಂದಿದ್ದೆ. ನನ್ನ ಕನಸುಗಳನ್ನ ಎಲ್ಲ ಪ್ಯಾಕ್ ಮಾಡಿ ಇದೊಂದು ಬ್ಯಾಗಲ್ಲಿ ತಂದಿದ್ದೆ. ಅನ್ಕೊಂಡಿದ್ದ ಅಂತೂ ನಾನು ಅನ್ಸಿದ ಮಟ್ಟಿಗೆ ಸಕ್ಸಸ್ ಆಗೈತೆ. ಆದ್ರೂ ಮುಂದಕ್ಕೆ ಇನ್ನೂ ದೊಡ್ಡ ದೊಡ್ಡ ಡ್ರೀಮ್ಸ್ ಅದ, ಅಚೀವ್ ಮಾಡೋಣ. ಒಂದೊಂದು ದಿವಸ ಎಲ್ಲ ಅಚೀವ್ ಮಾಡೋಣ. ಗೈಸ್, ಮೈಕ್ ತಂದಿನ ವಿಡಿಯೋ ಮಾಡ್ಬೇಕಂತ ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಅಂದ್ರೆ ಯೂಸ್ ಮಾಡಿಲ್ಲ. ಮೈಕ್ ತಂದ ವಾಯ್ಸ್ ಕ್ಲಿಯರ್ ಬರಲ್ಲ, ಗೆಟ್ಗೆ ಉದ್ರಿ ಹೇಳ್ಬೇಕು. ಇದ್ಯಾಕಂದ್ರೆ ಒದ್ರದೇ ಅವಸರ ಇಲ್ಲ. ಅದಕ್ಕೆ ತಂದಿನಿ ಯೂಸ್ ಮಾಡೋಣ ಅಂತ, ಯೂಸ್ ಮಾಡೋಕ್ಕೆ ಆಗ್ತಿಲ್ಲ. ನೆಕ್ಸ್ಟ್ ಟೈಮ್ಲಿಂದ ಯೂಸ್ ಮಾಡ್ತೀನಿ. ಈ ಸ್ವೆಟರ್ ನಮ್ಮ ಅಕ್ಕೂ ಒಯ್ತಾ ಇದ್ದೀನಿ ಇಲ್ಲಿ ಬೆಂಗಳೂರಿನಿಂದ. ನೋಡೋಣ ಆಕಿ ಇಷ್ಟ ಆಗುತ್ತೋ ಇಲ್ಲೋ ಅಂತ. ನೋಡಿ ಎಷ್ಟು ಪೇಪರು ಎಲ್ಲ ಸ್ವಿಗ್ಗಿ ಝೊಮ್ಯಾಟೊ ಅವೇ ತಂದು ದುಡ್ಡೆಲ್ಲ ಖಾಲಿ ಮಾಡಿಬಿಟ್ಟು. ಇವಿಷ್ಟುಕೊಂಡು ದುಡ್ಡು ಸೇವ್ ಮಾಡಿದ್ರೆ ನಾನು ಇಷ್ಟೊತ್ತಿಗೆಲ್ಲ ಸಾಹುಕಾರ ಆಗಿಬಿಡ್ತಿದ್ದೆ. ಏನಾಗಲ್ಲ, ಹೋಗ್ತಾ ಇರ್ಬೇಕು. ಡಿಸ್ಕೌಂಟ್ ಒಂದೇ ದಿವಸದಾಗ 3 ದುಡ್ಡು. ಆದ್ರೂ ಸ್ಟ್ರಾಂಗ್ ಐತೆ, ಸ್ಟ್ರಾಂಗ್.
ಅಲ್ಲಿ ಕಂಪ್ನಿಯಲ್ಲಿ ಒಂದು ವಾರ ಸ್ಟೇ ಕೊಟ್ಟಿದ್ರಲ್ಲ, ಅಲ್ಲಿಂದ ಟೀ ಪುಡಿ ಸಕ್ಕರೆ ಪುಡಿ ಕಳ್ತನ ಮಾಡಿ ಬ್ಯಾಗಲ್ಲಿ ಇಟ್ಕೊಂಡಿದ್ದೆ. ಆಮೇಲೆ ಯೂಸ್ ಆಗತ್ತಂತ ಯೂಸೇ ಮಾಡಿಲ್ಲ. ಇವಾಗ ಯೂಸ್ ಮಾಡ್ಬೋದು, ಡೇಟ್ ಬಾರ್ ಆಗ್ಬಿಟ್ಟೈತೆ. ಅವಾಗ ಪಾಪ ಅಲ್ಲೇ ಇಟ್ಟಿದ್ದ, ಅವ್ರು ಯಾರನ್ನ ತಿಂತಿದ್ರು. ಗೈಸ್, ಇದೆಲ್ಲ ನೆನಪಾಯ್ತಾ? ವೆಲ್ಕಮ್ ಕಿಟ್ಟಲ್ಲಿ ವಿಡಿಯೋ ಮಾಡಿದ್ನಲ್ಲ, ಯಾರು ವಿಡಿಯೋ ನೋಡಿಲ್ಲ ಫಸ್ಟು ಆ ವಿಡಿಯೋ ನೋಡ್ಕೊಂಡು ಬರ್ರಿ. ನೋಡ್ಕೊಂಡು ಬಂದು ಇಲ್ಲಿ ನೋಡಿ, ಅದರಲ್ಲಿ ಹೇಳಿದ್ದೆ ಆಟ ಆಡ್ಬೋದಿದೆ ಅಂತ. ಯಾರೋ ಒಬ್ಬನ ಅದರಲ್ಲಿ ನನಗೆ ಕಮೆಂಟ್ ಹಾಕಿದ್ದ, ಫಸ್ಟ್ ಹೋಗಿ ಸಿ ಲೈಫ್ ಕಲಿ ಅಂತ. ಆದರೆ ನಾವು ಅವೆಲ್ಲ ಕಮೆಂಟಿಗೆ ರಿಪ್ಲೈ ಕೊಡೋದಿಲ್ಲ. ಇರಲಿ, ಅವ್ರು ಆಗ್ತಿರ್ತಾರ, ನಾವೆಲ್ಲ ಪಾಸಿಟಿವ್ ಆಗಿ ತೊಗೊಳ್ಬೇಕು ಲೈಫಲ್ಲಿ, ಯಾವುದೋ ಸೀರಿಯಸ್ ಆಗಿ ತೊಗೊಳ್ಬಾರ್ದು. ಏನೋ ಒಂದು ಜೋಕಿಗೆ ಒಂದು ಜೋಕ್ ಹಾಕಿದ್ದಪ್ಪ, ನೀವು ಅದನ್ನ ಸೀರಿಯಸ್ ತೊಗೊಂಡು ಕಮೆಂಟ್ ಹಾಕಿದ್ರೆ ಏನು ಮಾಡ್ಬೇಕು ನಾನು? ಡೈರಿ, ಒಂದು ಎನ್ವಲಪ್ ಕೊಟ್ಟಿದ್ರು ಅಂದಿದ್ನೆಲ್ಲ, ಅದು ಇದು ಮಗ್ಗ ಇಲ್ಲೈತೆ ಅಂತೀರಾ? ಮಗು ಕುಡ್ದು ಎಲ್ಲಿಟ್ನೆ ನಾನು. ಗೈಸ್, ಚಾಕೋ ಚಾಕಿ ₹2 ಸಿಗುತ್ತೆ ನೋಡ್ರಿ. ಯಾರನ್ನು ತಿಂದಿದ್ರ ಕಮೆಂಟ್ ಮಾಡ್ರಿ. ಎಲ್ಲ ಯಾವ ವರ್ಷದ್ದೇನಿದು, ಎಲ್ಲ ಪಾಯ್ಸನ್ ಆಗ್ಬಿಟ್ಟೈತಿ. ತಿನ್ನೋಣ ಬೇಡ? ಗೈಸ್, 2 ಪ್ರೀಶಿಯಸ್ ಥಿಂಗ್ ನನಗೆ ಸಿಕ್ಕ್ಯಾವ ಕ್ಲೀನ್ ಮಾಡುವಾಗ. ಇದೊಂದು ಇನ್ಫೋಸಿಸಲ್ಲೇ ಕೊಟ್ಟಿದ್ರು ನೋಡ್ರಿ, ಮೈಕ್ರೋಸಾಫ್ಟ್ ಗಿಟಬ್. ನಾನು ಹ್ಯಾಕಥಾನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ನೆ ಇನ್ಫೋಸಿಸ್ ಒಳಗೆ, ಅಲ್ಲಿ ಕೊಟ್ಟಿದ್ರು. ಏನು ಹೇಳ್ರಿ ಇದು? ಟೀ ಹಾಕೊಂಡು ಕೊಟ್ಟೋದು. ಇದು ಯಾಕೆ ಕೊಟ್ಟಾರ ಹೇಳ್ರಿ? ಬೆಚ್ಚಗೆ ಆಗಬಾರ್ದು ಅಂತ. ನಾಲೆಜ್ ಐತ್ರಿ, ಉಪಯೋಗಿಸ್ಕೊಳ್ಬೇಕಷ್ಟೇ. ಇದು ಮನೆಗೆ ಹೋಯ್ತಿ. ಮನೆಗೆ ಹೋಯ್ಲೇ ಬೇಡ? ಇಲ್ಲ, ಇದು ಮನೆಗೆ ಹೋಯ್ತಿ. ಯಾಕಂದ್ರೆ ಅವಾಗ ಒಂದು ನನ್ನ ಹತ್ರ ಇಟ್ಕೊಂಡಿದ್ದಲ್ಲ, ಇದು ಮನೇಲಿ ಕೊಡೋಣ. ಇದರಲ್ಲಿ ಏನೇನೈತೆ ನೋಡೋಣ. ಏನಿಲ್ಲ, ಒಂದು ರುದ್ರಾಕ್ಷಿ ಮಾಲೆ ಐತೆ, ಒಂದು ಇದಕ್ಕೇನೋ ಅಂತಾರ, ಇದೂ ಮಾಲೆನೇ. ಆದರೆ ಇದು ನನ್ನ ಫ್ರೆಂಡ್, ಕ್ರಿಶ್ಚಿಯನ್ ಫ್ರೆಂಡ್ ಕೊಟ್ಟಿದ್ದ, ಅಶ್ವಿನಿ ಅಂತ. ಈ ವಿಡಿಯೋಕ್ಕೆ ನೋಡ್ತಿದ್ರೆ ನೋಡು, ನೀನು ಕೊಟ್ಟಿದ್ದು ಇನ್ನೇ ಇಟ್ಕೊಂಡಿದ್ದು. ಇದು ರುದ್ರಾಕ್ಷಿ ಮೇಲೆ, ಇದು ನಮ್ಮ ಅಕ್ಕ ಕೊಟ್ಟಿದ್ದು. ನೋಡಿ, ಎಲ್ಲ ಧರ್ಮ ಒಂದೇ ತಲೆ ಐತಿ. ಸಬ್ಕಾ ಮಾಲಿಕ್ ಏಕೆ ಬಸ್ಸು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೇನಿಲ್ಲ ಗೈಸ್, ಇವೇನು ವೇಸ್ಟ್ ಬಡ್ಸ್ದು ಮುಂದಕ್ಕೆ ಹಾಕೋಣವು. ಸ್ಟೆಪ್ಲರ್ ಐತಿ. ಇವೆಲ್ಲ ನನ್ನ ಹತ್ರನೇ. ಬೇಗನೆ ಬಿರಿಯಾನಿ ಚೀಲ, ವರೆಸ್ಟ್ ಬಿರಿಯಾನಿ. ಆದರೆ ಅಲ್ಲೋಗಿ ತಿಂದರೆ ಚೆನ್ನಾಗಿತ್ತು. ನಾನು ಪಾರ್ಸಲ್ ತಂದಿದ್ನೇ, ವಾಸನೆ ಚಿಕನ್. ಅದು ನಾನು ಟೈಮ್ ಸರಿಗಿದ್ದಿಲ್ಲೋ, ಅವ್ರು ಪ್ಯಾಕ್ ಮಾಡೋರು ಹೆಂಗೆ ಪ್ಯಾಕ್ ಮಾಡಿ ಕೊಟ್ಟಿದ್ರು. ಪಾರ್ಸಲ್ ಮಾತ್ರ ₹400 ಬೊಕ್ಕ. ಕ್ಲೀನ್ ಮಾಡೋದು ಭಾಳ ಐತೆ, ಸಾಕಿಷ್ಟೇ. ಮತ್ತೆ ಏನಾದರೂ ಎಲ್ಲ ಮುಗ್ದಿದ್ಮೇಲೆ ಕ್ಲೀನ್ ಮಾಡಿದ್ಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ. ಏನೋ ಒಂದು 10 ನಿಮಿಷ ಕೆಲಸ ಅನ್ಕೊಂಡೆ, ಮೀಟಿಂಗ್ ಎಲ್ಲ 10 ನಿಮಿಷ ಕೆಲಸ ಅನ್ಕೊಂಡೆ. ಪ್ಯಾಕಿಂಗ್ ಎಲ್ಲ ಮಾಡೋಣ ಅಂದರೆ ಕಷ್ಟ ಆಯ್ತು ಪ್ಯಾಕಿಂಗ್. ಅವ್ನು ಬಂದಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ. ಗೈಸ್, ಶೋಯಬ್ ಬಂದನಂತ. ಅವ್ನು ಫಸ್ಟ್ ಟೈಮ್ PG ಬರ್ತಿರೋದು, ಗೊತ್ತಿಲ್ಲ. ಮೆಟ್ರೋ ಸ್ಟೇಷನ್ ಹತ್ರ ಇದಾನ, ಕರ್ಕೊಂಡು ಬರೋಕೆ ಹೋಗ್ತಿದ್ದೀನಿ. ಎಲ್ಲಿ ಬೇಕಲ್ಲ ಗೈಸ್, ಮತ್ತೆ ಏನು ಮಾಡಬೇಕು? ಅಂತೂ ತೊಗೊಂಡೋದಾಗಲ್ಲ.
ತೊಗೊಂಡೋಗಕ್ಕೆ ಯಾರನ್ನ ಹೆಲ್ಪ್ ಪಾಪ ಆತ ಅವ್ನು ಭೇಟಿಯವ್ಲಿಂದ ಬಂದ ನನ್ನ ಲಗೇಜ್ ಎಲ್ಲ ಹೋಯಕ್ಕೆ ಬರ್ರಿ ಅವ್ನು ಕರ್ಕೊಂಡು ಬರೋಣ. ಫಸ್ಟ್ ಟೈಮ್ ನಮ್ಮ ಪಿ ಜಿನ ನೋಡ್ತಾನ ಅವನು. ಗೈಸ್ ಶೋಯಬ್ ಬಂದಾನ. ಅಲ್ಲಿಂದ ಬೇಕರಿಲಿಂದ ನನಗೆ ಕೇಕ್ ತರಬೇಕಿತ್ತು ನಮ್ಮ ಮಕ್ಕಳಿಗಾಗಿ. ನನಗಂತೂ ಹೋಗಲ್ಲ, ಟೈಮ್ ಆಗೈತೆ, ಕೆಲ್ಸಕ್ಕೆ ಹೋಗಿದ್ದೆ. ಇವ್ರು ತಂದ್ಕೊಟ್ಟಾನ ಗೈಸ್. ಥ್ಯಾಂಕ್ ಯು ಶೋಯಬ್. ಫ್ರೆಂಡ್ಸ್, ನಮ್ಮ ಪ್ಯಾಕಿಂಗ್ ಆಯಿತು. ಟೋಟಲ್ 6 ಬ್ಯಾಗು. ನಮ್ಮ ಶೋಯಬ್ 3 ಬ್ಯಾಗ್ ಇಟ್ಕೊಂತಾನ, ನಾನು 3 ಬ್ಯಾಗ್ ಇಟ್ಕೊಂತೀನಿ. ಹೋಗ್ತಾ ಇದ್ದೀವಿ ಶೋಯಬ್ನಲ್ಲಿ ಬಿ ಟಿ ಎಮ್ ಹತ್ರ ಬಿಟ್ಟು ನಾನು ಹಂಗೆ ಮೆಜೆಸ್ಟಿಕ್ ಹೋಗ್ತಾ ಇದ್ದೀನಿ. ನೋಡಿ ಬ್ಯಾಗು 1 2 3 4 ಸಫಾರಿ ಬ್ಯಾಗ್. ಇದು ಸಫಾರಿ ಕಂಪ್ನಿಯವ್ರು ಏನಾದ್ರು ನೋಡ್ತಿದ್ರೆ ಕೊಲಾಬ್ರೇಟಿಗೆ ನನಗೆ ಕಾಂಟ್ಯಾಕ್ಟ್ ಮಾಡಿರಿ. ಇದೊಂದು ಬ್ಯಾಗು, ಇದೊಂದು ಬ್ಯಾಗು ಅಷ್ಟೇ ಗಾಯ್ಸ್. ಫೈನಲಿ ನಮ್ಮ ಪಿ ಜಿಗೆ ಟಾಟಾ ಬಾಬಾ ಹೇಳಿ, ನಮ್ಮ ಕನ್ನಡಿಗೆ ಟಾಟಾ ಬಾಬಾ ಹೇಳಿ ಹೋಗ್ಬಿಡೋಣ. ಮತ್ತು ಈ ಪಿ ಜಿಗೆ ಬರ್ತೀನಿ ಗೊತ್ತಿಲ್ಲ. ಆಲ್ಮೋಸ್ಟ್ ಬಿ ಟಿ ಎಮ್ ಪಿ ಜಿಯಲ್ಲೇ ಇರೋಣ ಅಂತ ಅಂದ್ಕೊಂಡಿನಿ, ಗೊತ್ತಿಲ್ಲ, ನೋಡೋಣ ಆಮೇಲೆ ಹೆಂಗಾಗುತ್ತೋ ಹಂಗೆ. ಗೈಸ್ ನನ್ನ ಟೋಟಲ್ ಲಗೇಜ್ ಹಿಡ್ಕೊ, ಏನಾಗಲ್ಲ. ಇಷ್ಟೇ ನೋಡ್ರಿ, ಮನೆಯಲ್ಲಿ ಏನಿಲ್ಲ, ಇಲ್ಲೇ ಅಲ್ಲೇ ಇರೋದು. ಇಷ್ಟೇ ನನ್ನ ಸಂಪೂರ್ಣ ಇಷ್ಟೇ ಇರೋದು ಅಂತ ಹೇಳ್ತಾ ನಮ್ಮ ಪಿ ಜಿಗೆ ಟಾಟಾ ಬಾಬಾ ಹೇಳಿ, ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಅಂತ ಹೇಳಿ ಬಾಯ್. ಬರ್ರಿ ಹೋಗೋಣ. ಫೈನಲ್ ಗುಡ್ ಬೈ ಗೈಸ್. ಈ ರೂಮ್ಗೆ ಇಲ್ಲೇ ಎಂಡ್. ನೆಕ್ಸ್ಟ್ ಚಾಪ್ಟರ್ ಬೇರೆ ರೂಮಿಂದ ಇಲ್ಲ ನಮ್ಮ ಮನೆಯಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಪೋರ್ಟ್ ಮೈ ಚಾನಲ್. ಫಾಲೋ ಮೈ ಚಾನಲ್ ಏಕೆ ಬಸ್ಸು ಅಂತ ಹೇಳ್ತಾ ಸೈನಿಂಗ್ ಆಫ್ ಟು ದಿಸ್ ಪಿ ಜಿ ಅಂತ ಹೇಳ್ತಾ ಬರ್ರಿ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ. ಗೈಸ್ ಈಗ ಬಸ್ ಬಿಡ್ತು. ನಮ್ಮ ಜರ್ನಿ ನಮ್ಮ ಮನೆ ಕಡೆ. ಅಲ್ಲಿ ಓದಿ ಆದರೆ ವಿಡಿಯೋ ಮಾಡ್ತೀನಿ ಕಂಟಿನ್ಯೂ ಮಾಡ್ತೀನಿ. ಈ ವಿಡಿಯೋನ ಎಣ್ಣೆ ಮಾಡ್ತೀನಿ. ಸ್ಟೇ ಟ್ಯೂನ್ಡ್, ನೋಡ್ತಾ ಇರ್ರಿ. ಅದಕ್ಕೆ ಬೆಂಗಳೂರು ಬಿಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಕಾಮನ್ ರೀಸನ್ ಎಲ್ಲರೂ ಗೆಸ್ ಮಾಡ್ಬೋದು ನಾನು ಎದಕ್ಕೆ ಬೆಂಗಳೂರು ಬಿಡ್ತಾ ಇದ್ದೀನಿ ಅಂತ. ಗೆಸ್ ಮಾಡಿಲ್ಲ ಅಂದರೆ ನಿಮ್ಮ ಲೈಫು ನಿಮ್ಮ ಇಷ್ಟ. ಆರಾಮಿರ್ರಿ, ನಾನು ಆರಾಮಿರ್ತೀನಿ. ಏನೋ ಹೋಗ್ತಾ ಇದ್ದೀನಿ ಗೈಸ್. ಈಗ ಊರಿಗೆ ರೀಚ್ ಆದೆ, ಮನೆ ಹತ್ರ ಹೋಗ್ತಾ ಇದ್ದೀನಿ. ಗೈಸ್ ಈಗ ಮನೆಗೆ ರೀಚ್ ಆಗಿ ಬಿಸಿ ಬಿಸಿ ಟೀ ಕುಡಿತಾ ಇದ್ದೀನಿ. ಗೈಸ್ ಈಗ ಮನೆಗೆ ರೀಚ್ ಆಗಿ ಬಿಸಿ ಬಿಸಿ ಟೀ ಕುಡಿತಾ ಇದ್ದೀನಿ. ಈ ಸಣ್ಣ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಾಂ ಮಾಡ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಗೈಸ್ ನಮ್ಮ ಮನೆ ನೋಡ್ರಿ, ಮೌಂಟೇನ್ ಹತ್ರ ಐತೆ. ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಗುಡ್ ಮಾರ್ನಿಂಗ್.